ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಡೀ ಕರ್ನಾಟಕವನ್ನೇ ನಡಗಿಸಿದ್ದ ನೇಹಾ ಹಿರೇಮಠ ಪ್ರಕರಣ ನಿಮಗೆಲ್ಲ ನೆನಪಿದೆ ಅಲ್ವಾ? ಈಗ ಅದೇ ಹುಬ್ಬಳ್ಳಿಯಲ್ಲಿ ಸಿಕ್ಕಿಬಿದ್ದಿರೋ ಒಬ್ಬ ಜಿಮ್ ಟ್ರೈನರ್ಗೂ ಆ ನೇಹಾ ಅಂತಕ ಫಯಾಜ್ಗೂ ಡೈರೆಕ್ಟ್ ಕನೆಕ್ಷನ್ ಇದೆ ಅಂತ ಸಾಕ್ಷಾತ್ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಅವರೇ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಹೌದು, ಒಂದೇ ಜಿಮ್ ಒಂದೇ ಟ್ರೈನಿಂಗ್, ಅದೇ ತರಹದ ಖತರ್ನಾಕ್ ಸ್ಕೆಚ್. ನಂಬಕ್ಕಾಗ್ತಾಗಿಲ್ವಾ? ಒಂದು ಕೂಲ್ ಡ್ರಿಂಕ್ಸ್, ಒಂದು ಹಿಡನ್ ವಿಡಿಯೋ, ಆಮೇಲೆ ಶುರುವಾಗುತ್ತೆ ಆ ಯುವತಿಯರ ಪಾಲಿನ ಅಸಲಿ ನರ್ಕ. ಇದು ಬರೀ ಒಬ್ರಿಗಿಬ್ರು ಹುಡುಗಿಯರ ಕಥೆಯಲ್ಲ. ಈ ಜಿಮ್ ಟ್ರೈನರ್ನ ಮೊಬೈಲ್ ಒಳಗೆ ಸಿಕ್ಕಿರೋ ಫೋಟೋಸ್ಗಳು, ವಿಡಿಯೋಸ್ಗಳನ್ನ ನೋಡಿದ್ರೆ ಕಾಕಿ ಪಡಿಗೆ ಬೆವರು ಸುರಿದಿದೆ. ಏನಿದು ಹಳೆ ಹುಬ್ಬಳ್ಳಿಯ ಲವ್ ಜಿಹಾದ್ ಕಹಾನಿ? ಯಾರು ಈ ಸಮೀರ್ ಮುಲ್ಲಾ? ಹೆಣ್ಮಕ್ಳು ಇವನ ಬಲೆಗೆ ಸಾಲಾಗಿ ಬೀಳ್ತಿರೋದಾದ್ರೆ ಯಾಕೆ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಮೀರ್ ಮುಲ್ಲಾ ವಯಸ್ಸು ಕೇವಲ 23 ವರ್ಷ. ಹುಬ್ಬಳ್ಳಿಯ ವಿಜಯನಗರದಲ್ಲಿ ಇವನೊಬ್ಬ ಜಿಮ್ ಟ್ರೈನರ್. ನೋಡಕ್ಕೆ ಫುಲ್ ಫಿಟ್ ಆಗಿರೋ ಬಾಡಿ, ಸ್ಟೈಲಿಶ್ ಲುಕ್. ಇವನ ಈ ಕರಾಳ ಆಟ ಶುರುವಾಗಿದ್ದೆ ಇವನ ಅಕ್ಕ ತೈಸಿ ಮುಲ್ಲಾ ಮೂಲಕ. ಹೌದು, ಪೊಲೀಸರ ಮಾಹಿತಿಯ ಪ್ರಕಾರ ಈ 20 ವರ್ಷದ ಹಿಂದೂ ಯುವತಿಯರಿಗೆ ಅಂದ್ರೆ SSK ಸಮಾಜದ ಹುಡುಗಿ ಮೊದಲು ಪರಿಚಯ ಆಗಿದ್ದು ಸಮೀರನ ಅಕ್ಕ ತೈಸಿ ಮುಲ್ಲಾಗೆ. ಅಕ್ಕನ ಮೂಲಕ ಆಕೆಗೆ ತಮ್ಮನ ಪರಿಚಯವನ್ನ ಮಾಡಿಸಲಾಗುತ್ತೆ. ಆಮೇಲೆ ಶುರುವಾಗುತ್ತೆ ವೀಕೆಂಡ್ ಪಾರ್ಟಿಗಳು, ಬರ್ಡೇ ಸೆಲೆಬ್ರೇಷನ್ಗಳು. ಸುಮ್ಮನೆ ಯೋಚನೆ ಮಾಡಿ, ಅಪ್ಪ ಅಮ್ಮ ಕಷ್ಟಪಟ್ಟು ಓದ್ಲಿ ಅಂತ ಕಳಿಸಿದ್ರೆ ಇಲ್ಲಿ ಪಾರ್ಟಿ, ಪಬ್, ಜಿಮ್ ಅಂತ ಹೈಫೈ ಲೈಫ್ ಸ್ಟೈಲ್ಗೆ ಆಸೆ ಬಿದ್ದು ಹುಡುಗಿಯರು ಹೇಗೆ ಟ್ರ್ಯಾಪ್ ಆಗ್ತಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಸಮೀರ್ ಮುಲ್ಲಾ ತುಂಬಾನೇ ಸೈಲೆಂಟ್ ಆಗಿ ತನ್ನ ಸ್ಕೆಚ್ ಅನ್ನ ಶುರು ಮಾಡಿದ. ಮೊದಲು ಫ್ರೆಂಡ್ಶಿಪ್, ಆಮೇಲೆ ಕಾಳಜಿ, ಆಮೇಲೆ ಪ್ರೀತಿ. ಆದ್ರೆ ಈ ಪ್ರೀತಿಯ ಹಿಂದೆ ಇದ್ದದ್ದು ಎಂತ ಕ್ರೂರ ಮುಖ ಅಂತ ಆ ಹುಡುಗಿಗೆ ಗೊತ್ತಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಸಮೀರನ ಫ್ಯಾಮಿಲಿ ಮಾತ್ರ ನೋಡಪ್ಪ, ಅವರಿಬ್ರು ಕಳೆದ 3 ವರ್ಷಗಳಿಂದ ಲವ್ ಮಾಡ್ತಾ ಇದ್ರು. ನಮಗೆ ಎಲ್ಲಾ ಧರ್ಮಗಳ ಬಗ್ಗೆ ಗೌರವವಿದೆ, ಇದು ಲವ್ ಜಿಹಾದ್ ಅಲ್ವೇಗಲ್ಲ ಅಂತಿದ್ದಾರೆ. ಆದ್ರೆ ಆ ಹುಡುಗಿ ಪೊಲೀಸರ ಮುಂದೆ ಕೊಟ್ಟಿರೋ ಹೇಳಿಕೆಯನ್ನ ಕೇಳಿದ್ರೆ ನಿಮ್ಮ ಮೈ ಜುಮ್ ಅನ್ಸುತ್ತೆ. ಅಸಲಿ ಆಟ ಶುರುವಾಗಿದೆ ಅವತ್ತು. ಆ ಹುಡುಗಿ ಹೇಳೋ ಪ್ರಕಾರ ಸಮೀರ್ ಮುಲ್ಲಾ ಒಂದು ದಿನ ಆ ಹುಡುಗಿಯನ್ನ ತನ್ನ ಮನೆಗೆ ಕರ್ಸ್ಕೊಂಡಿದ್ದಾನೆ. ಪ್ರೀತಿಯಿಂದ ಜ್ಯೂಸ್ ಕೊಟ್ಟಿದ್ದಾನೆ. ಆದ್ರೆ ಆ ಜ್ಯೂಸ್ ನಲ್ಲಿ ಏನಿತ್ತು ಗೊತ್ತಾ? ಡ್ರಗ್ಸ್. ಹೌದು, ಮತ್ತಿನ ಔಷಧಿಯನ್ನ ಬೆರೆಸಿದ ಜ್ಯೂಸ್ ಕುಡಿದ ಆ ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಆಗ ಶುರುವಾಗಿದೆ ಈ ಜಿಮ್ ಟ್ರೈನರ್ನ ಅಸಲಿ ಕೃತ್ಯ. ಪ್ರಜ್ಞೆ ತಪ್ಪಿದ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಅಷ್ಟೇಗೆಲ್ಲ ಆ ಇಡೀ ದೃಶ್ಯವನ್ನ ತನ್ನ ಮೊಬೈಲ್ ನಲ್ಲಿ ರಹಸ್ಯವಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಹುಡುಗಿ ಎಚ್ಚರವಾದಾಗ ಏನಾಗಿದೆ ಅಂತ ಅವಳಿಗೆ ಗೊತ್ತೇ ಇರಲಿಲ್ಲ. ಆದ್ರೆ ಕೆಲವು ದಿನಗಳ ನಂತರ ಸಮೀರ್ ಆ ವಿಡಿಯೋವನ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡಕ್ಕೆ ಶುರು ಮಾಡಿದ. ನೀನು ನಾನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ ಅಂತ ಬೆದರಿಸಿದ್ದ. ಹಣ ಕೇಳೋದು, ದೈಹಿಕವಾಗಿ ಬಳಸ್ಕೊಳ್ಳೋದು ಇವನ ಡೈಲಿ ರುಟೀನ್ ಆಗ್ಬಿಟ್ಟಿತ್ತು. ಇಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರಕ್ಕೇನಂದ್ರೆ ಆ ಹುಡುಗಿಗೆ ಲೈಂಗಿಕ ದೌರ್ಜನ್ಯ ಸಿಗಿದ ಬಳಿಕ ಆಕೆಗೆ ಕಾಂಟ್ರಾಸೆಪ್ಟಿವ್ಸ್ ಅಂದ್ರೆ ಗರ್ಭ ನಿರೋಧಕ ಅಥವಾ ಅಬಾರ್ಷನ್ ಮಾತ್ರೆಗಳನ್ನ ಕೂಡ ಕೊಡ್ತಿದ್ದ ಅನ್ನೋ ಸ್ಫೋಟಕ ಮಾಹಿತಿ ನ್ಯೂಸ್ ಚಾನೆಲ್ಗಳಲ್ಲಿ ವೈರಲ್ ಆಗ್ತಾಗಿದೆ. ಈ ಮೆಂಟಲ್ ಮತ್ತು ಫಿಸಿಕಲ್ ಟಾರ್ಚರ್ ತಡೆಯೋಕಾಗದೆ ಕೊನೆಗೂ ಆ ಹುಡುಗಿ ಧೈರ್ಯ ಮಾಡಿ ತನ್ನ ಪೋಷಕರಿಗೆ ಈ ಕರಾಳ ವಿಚಾರವನ್ನ ತಿಳಿಸಿದ್ದಾಳೆ. ಯಾವಾಗ ಈ ಲೈಂಗಿಕ ದೌರ್ಜನ್ಯ ಮತ್ತು ವಿಡಿಯೋ ಬ್ಲಾಕ್ ಮೇಲ್ ವಿಚಾರ ಆ ಹುಡುಗಿಯ SSK ಸಮಾಜಕ್ಕೆ ಮತ್ತು ಹಿಂದೂ ಸಂಘಟನೆಗಳಿಗೆ ಗೊತ್ತಾಯ್ತೋ ಹುಬ್ಬಳ್ಳಿ ಅಕ್ಷರಶಃ ರೊಚ್ಚಿಗೆದಿದೆ. ಕಳೆದ ಶುಕ್ರವಾರ ನೂರಾರು ಜನ ಹಿಂದೂ ಕಾರ್ಯಕರ್ತರು ಮತ್ತು ಯುವತಿಯ ಕಡೆಯವರು ಒಟ್ಟಾಗಿ ಸಮೀರ್ ಮುಲ್ಲಾನ ಮನೆಗೆ ನುಗ್ಗಿದ್ದಾರೆ. ಮನೆಯಿಂದ ಅವನನ್ನ ಎಳೆದಾಡ್ಕೊಂಡು ಬಂದು ನಡು ರಸ್ತೆಯಲ್ಲಿ ಮನ ಬಂದಂತೆ ಥಳಿಸಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳ ಜೊತೆ ಆಟ ಆಡ್ತೀಯೇನೋ ಅಂತ ಗುದ್ದಿ ಎಳ್ಕೊಂಡು ಹೋಗಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಅಲ್ಲಿ ಠಾಣೆ ಮುಂದೆಯೋ ದೊಡ್ಡ ಹೈಡ್ರಾಮಾ ನಡೆದಿದೆ. ಭಾರಿ ಪ್ರತಿಭಟನೆ ಸಹ ನಡೆದಿದೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಈತ ಸಮೀರ್ ಮುಲ್ಲಾನ ಪೊಲೀಸರಿಗೆ ಒಪ್ಪಿಸಿದ್ರೆ ಆತ ಸಮೀರನ ಗ್ಯಾಂಗ್ ಅವನ ಬೆಂಬಲಿಗರು ವಿಕಾಸ್ ನಗರದಲ್ಲಿರೋ ಆ ಹುಡುಗಿಯ ಮನೆ ಮೇಲೆ ರಿಟಾಲಿಗೇಷನ್ ಅಟ್ಯಾಕ್ ಮಾಡಿದ್ದಾರೆ. ಕೈಯಲ್ಲಿ ಪೆಟ್ರೋಲ್, ತಲ್ವಾರ್ ಹಾಕಿ ಸ್ಟಿಕ್ ಇಟ್ಕೊಂಡು ಬಂದು ಮನೆಯನ್ನೇ ಸುಟ್ಟು ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಆ ಹುಡುಗಿಯ ತಾಯಿ ಅಳ್ತಾ, ಇವರು ಕಳೆದ 4-5 ದಿನದಿಂದ ನಮಗೆ ಟಾರ್ಚರ್ ಕೊಡ್ತಾಗಿದ್ದಾರೆ. ಇವತ್ತು ನಮ್ಮ ಮನೆಗೆ ಬೆಂಕಿ ಹಚ್ಚಕ್ಕೆ ಬಂದಿದ್ರು ಅಂತ ಕಣ್ಣೀರ್ ಹಾಕಿದ್ದಾರೆ. ಇಡೀ ಹುಬ್ಬಳ್ಳಿಗೆ ಈ 2 ಗುಂಪುಗಳ ಜಗಳದಿಂದ ಅಕ್ಷರಶಃ ಹೊತ್ತಿ ಉರಿತಾಗಿದೆ. ಹಲ್ಲೆಗೊಳಗಾದ ಸಮೀರ್ ಮುಲ್ಲಾನ KMCRI ಆಸ್ಪತ್ರೆಗೆ ಚಿಕಿತ್ಸೆಗೆಂದು ದಾಖಲಿಸಲಾಗಿತ್ತು. ಇಷ್ಟೆಲ್ಲ ರಾದಂತಾದ್ಮೇಲೆ ಪೊಲೀಸರು ಸುಮ್ಮನಿರ್ತಾರ? ಹುಬ್ಬಳ್ಳಿ ಧಾರವಾಡ ಪೊಲೀಸ್
ಕಮಿಷನರ್ ಆದಂತಹ ಎನ್ ಶಶಿಕುಮಾರ್ ಅವರು ಖುದ್ದು ಫೀಲ್ಡ್ಗಿಳಿದಿದ್ದಾರೆ. ವಿದ್ಯಾನಗರ ಮತ್ತು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಬರೋಬ್ಬರಿ 4 ಎಫ್ಐಆರ್ಗಳು ದಾಖಲಾಗಿವೆ. ಕೇಸ್ 1 ಯುವತಿ ಕಡೆಯಿಂದ ಸಮೀರ್ ವಿರುದ್ಧ ಅತ್ಯಾಚಾರ ಮತ್ತು ಬ್ಲಾಕ್ ಮೇಲ್ ಕೇಸ್ ದಾಖಲಾಗಿದೆ. ಇನ್ನು 2ನೇ ಕೇಸು ಹಿಂದೂ ಸಂಘಟನೆಗಳಿಂದ ಲವ್ ಜಿಹಾದ್ ಆರೋಪದ ಕೇಸ್ ಬಿದ್ದಿದೆ. ಇನ್ನು 3 ಮತ್ತು 4ನೇ ಕೇಸ್ ಸಮೀರನ ಭಾವ ಲ್ಯೂಕು ಗುಂಡಮಿ ಮತ್ತು ಅಕ್ಕನ ಕಡೆಯಿಂದ ನಮ್ಮ ಮೇಲೆ ಹಲ್ಲೆ ಆಗಿದೆ ಮತ್ತು ಹುಡುಗನನ್ನ ಕಿಡ್ನಾಪ್ ಮಾಡಿ ಹೊಡೆದಿದ್ದಾರೆ ಅಂತ ಕೌಂಟರ್ ಕೇಸ್ ಅನ್ನು ದಾಖಲಿಸಿದ್ದಾರೆ. ಪೊಲೀಸರು ಮೊದಲು ಹೇಳಿದ್ದು ಇದು 2 ಕುಟುಂಬಗಳ ನಡುವಿನ ವೈಯಕ್ತಿಕ ಗಲಾಟೆ, ಇದರಲ್ಲಿ ಲವ್ ಜಿಹಾದ್ ಇಲ್ಲ ಅಂತ. ಆದ್ರೆ ಯಾವಾಗ ಸಮೀರ್ ಮುಲ್ಲಾನ ಮೊಬೈಲ್ ವಶಕ್ಕೆ ಪಡೆದು ಓಪನ್ ಮಾಡಿದ್ರೋ ಪೊಲೀಸ್ ಇಲಾಖೆಯೇ ಬೆಚ್ಚಿ ಬಿದ್ದಿದೆ. ಹೌದು, ಕೇವಲ ಈ ಒಬ್ಬ ಹುಡುಗಿ ಮಾತ್ರ ಅಲ್ಲ, ಸಮೀರನ ಮೊಬೈಲ್ ಅಲ್ಲಿ ಇನ್ನು ಅನೇಕ ಯುವತಿಯರ ಫೋಟೋಗಳು ಪತ್ತೆಯಾಗಿವೆ ಅಂತ ವರದಿಗಳು ಹೇಳ್ತಾಗಿವೆ. ಜಿಮ್ ಟ್ರೈನರ್ ಆಗಿದ್ದ ಈತ ಇದೇ ರೀತಿ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಬಲೆಗೆ ಬೀಳಿಸಿದ್ದಾರೆ ಅನ್ನೋ ಅನುಮಾನ ಈಗ ಬಲವಾಗಿದೆ. ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ, ಸಮೀರನ ಅಕ್ಕ ತೈಸಿ ಮತ್ತು ಆಕೆಯ ಪತಿ ಲ್ಯೂಕ್ ಗುಂಡಮಿ ಕೂಡ ಈ ಹುಡುಗಿಗೆ ನೀನು ಸಮೀರ್ ಜೊತೆಗೆ ಇರಬೇಕು ಅಂತ ಪ್ರೆಷರ್ ಹಾಕ್ತಿದ್ರಂತೆ. ಅಂದ್ರೆ ಇಡೀ ಫ್ಯಾಮಿಲಿ ಸೇರ್ಕೊಂಡು ಈ ಹುಡುಗಿಯನ್ನ ಬ್ರೈನ್ ವಾಶ್ ಮಾಡ್ತಾಗಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಬನ್ನಿ ಅತಿ ದೊಡ್ಡ ಟ್ವಿಸ್ಟಿಗೆ. ನೇಹಾ ಹಿರೇಮಠ್ ಅವರ ತಂದೆ ನಿರಂಜನ್ ಹಿರೇಮಠ್ ಅವರು ಮಾಧ್ಯಮಗಳ ಮುಂದೆ ಬಂದು ಒಂದು ಆಘಾತಕಾರಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಈ ಲವ್ ಜಿಹಾದ್ ಕೇಸ್ನಲ್ಲಿರೋ ಸಮೀರ್ ಮುಲ್ಲಾರ ತಂದೆ ಮತ್ತು ಸಹೋದರಿ ನಡೆಸ್ತಾಗಿರುವ ಜಿಮ್ನಲ್ಲೇ ನನ್ನ ಮಗಳನ್ನ ಕೊಂದ ಆ ಪಾಪಿ ಫಯಾಸ್ ಕೂಡ ಟ್ರೈನರ್ ಆಗಿದ್ದ ಅಂತ ನೇರ ಆರೋಪವನ್ನ ಮಾಡಿದ್ದಾರೆ. ಇವರೆಲ್ಲರದ್ದು ಒಂದೇ ಟೀಮ್. ಪ್ರೀತಿ ಅಂತ ನಾಟಕ ಮಾಡೋದು, ಡ್ರಗ್ಸ್ ಕೊಡೋದು, ವಿಡಿಯೋ ಮಾಡೋದು, ಆಮೇಲೆ ಬ್ಲಾಕ್ ಮೇಲ್ ಮಾಡೋದು ಅಂತ ನಿರಂಜನ್ ಹಿರೇಮಠ್ ಅವರು ಗುಡುಗಿದ್ದಾರೆ. ಹಾಗಾದ್ರೆ ಇದೊಂದು ದೊಡ್ಡ ರ್ಯಾಕೆಟ್ ಆಗಿದ್ಯಾ? ಜಿಮ್ ಹೆಸರಲ್ಲಿ ಯುವತಿಯರನ್ನ ಬಲೆಗೆ ಬೀಳ್ಸೋಕೆ ಒಂದು ದೊಡ್ಡ ಗ್ಯಾಂಗ್ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಭಯ ಈಗ ಹುಬ್ಬಳ್ಳಿ ಮಾತ್ರವಲ್ಲ, ಇಡೀ ಕರ್ನಾಟಕದ ಜನರಲ್ಲಿ ಶುರುವಾಗಿದೆ. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? ಇದು ಕೇವಲ ಪ್ರೀತಿ ಪ್ರೇಮದ ಕಥೆನಾ ಅಥವಾ ಇದರ ಹಿಂದೆ ಯಾವುದಾದ್ರೂ ದೊಡ್ಡ ಲವ್ ಜಿಹಾದ್ ಜಾಲ ಇದೆಯಾ? ಜಿಮ್ ಪಬ್ ಅಂತ ಹೋಗೋ ಹೆಣ್ಮಕ್ಳು ಎಷ್ಟು ಹುಷಾರಾಗಿರ್ಬೇಕಲ್ವಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.